ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನೀವೀಗಾಗಲೇ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ಬಂದಿದ್ದೀರಿ, ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಇದೇ ರೀತಿಯಾದಂಥ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ. ವೀಕ್ಷಕರೇ, ಈ ತಿಂಗಳಿನಲ್ಲಿ ಅದೇ ರೀತಿಯಾಗಿ ಹಿಂದಿನ ತಿಂಗಳಿನಿಂದಲೂ ಕೂಡ ಸಾಕಷ್ಟು ಜನ ಆರ್ಥಿಕವಾದಂಥ ಬಾಧೆಗಳಿದೆ, ಆರ್ಥಿಕವಾದಂಥ ಸಂಕಷ್ಟಗಳಿದೆ, ಆರ್ಥಿಕವಾದಂಥ ಸಮಸ್ಯೆಗಳು ಬರ್ತಾ ಇದೆ, ಎದುರಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳುವಂತಹ ವಿಷಯಗಳನ್ನು ಹೊತ್ತು ತಗೊಂಡು ಬಂದಿದ್ರಿ. ಬೇಕಾದಂತಹ ಪರಿಹಾರಗಳನ್ನು ನೇರವಾಗಿ ಬಂದವರಿಗೆ ಸೂಚಿಸಿದ್ದೇನೆ. ಅದೇ ರೀತಿಯಾಗಿ ಲಕ್ಷ್ಮಿ ಅಂತ ಹೇಳಿದರೆ ಬರೇ ದುಡ್ಡು ಹಣಕಾಸು ಅದಷ್ಟೇ ಅಲ್ಲ. ಲಕ್ಷ್ಮಿ ಅಂತ ಹೇಳಿದರೆ ಆರೋಗ್ಯವೂ ಹೌದು. ಸಕಲ ಸಂಪತ್ತು, ಐಶ್ವರ್ಯ, ವಸ್ತ್ರ, ಆಭರಣ ಇತ್ಯಾದಿಗಳು ಕೂಡ ಲಕ್ಷ್ಮಿಯ ಸ್ವರೂಪವೇ ಆಗಿದೆ. ಬೇಕಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾದಂತಹ ದುಡ್ಡಿನ ವ್ಯವಸ್ಥೆಗಳು ಒದಗಿ ಬರುತ್ತೆ. ಇನ್ನು ಕೆಲವು ಜನರಿಗೆ ಯಾವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ಕೈಯಲ್ಲಿ ದುಡ್ಡು ಇದ್ದರೂ ಕೂಡ ಏನು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋಕ್ಕಾಗಲ್ಲ. ಉದಾಹರಣೆಗೆ ಆರೋಗ್ಯದ ಸಂಬಂಧಪಟ್ಟಿರ್ಬೋದು, ಬೇಕಾದಷ್ಟು ದುಡ್ಡಿದೆ, ಆರೋಗ್ಯ ಸರಿ ಇಲ್ಲ. ಎಷ್ಟು ಸಲ ನಾವು ಚಿಕಿತ್ಸೆ ತಗೊಂಡ್ರೂ ಕೂಡ ಎಲ್ಲ ನಾರ್ಮಲ್ ಆಗಿ ಬರುತ್ತೆ ಬಿಟ್ಟರೆ ಏನೂ ಪ್ರಯೋಜನಕ್ಕೆ ಬರಲ್ಲ. ತಗೊಂಡಂಥ ಮಾತ್ರೆಗಳೆಲ್ಲವೂ ಕೂಡ ಆಹಾರವಾಗಿ ಪರಿಣಮಿಸುತ್ತೆ. ಅದೇ ರೀತಿಯಾಗಿ ಬಂದಂಥ ಸಂಪತ್ತುಗಳೆಲ್ಲವೂ ಕೂಡ ದುಶ್ಚಟಕ್ಕೆ, ದುರಾಚಾರಕ್ಕೆ, ದುರ್ಮಾರ್ಗಕ್ಕೆ ಖರ್ಚಾಗ್ತಾ ಇರುತ್ತೆ. ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಥವಾ ನಿಮ್ಮ ಸೌಲಭ್ಯಗಳನ್ನು ಬೇಕಾದ ರೀತಿಯಲ್ಲಿ ಅನುಕೂಲ ಆಗುವಂತೆ ಮಾಡಿಕೊಳ್ಬೇಕು ಅಂತ ಮುಂದೆ ಹೋದರೆ ಏನೂ ಆಗಲ್ಲ. ಅದಲ್ಲದೆ ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯದಲ್ಲಿ ನಿಮ್ಗೆ ಸಿಗಬೇಕಾದಂಥದ್ದು ಕೂಡ ಕೈಗೆ ಸಿಗಲ್ಲ. ಕೈಗೆ ಬಂದು ತುತ್ತು ಬಾಯಿಗೆ ಸೇರಲ್ಲ. ಈ ರೀತಿಯಾದಂಥ ಪರಿಸ್ಥಿತಿಗಳಾಗ್ಬಿಡುತ್ತೆ. ಸಾಕಷ್ಟು ಜನ ಇದನ್ನು ಅನುಭವಿಸ್ತಾ ಇದ್ದೀರಾ. ಈ ಒಂದು ಸಮಸ್ಯೆಗೆ ಸರಿಯಾದಂಥ ಒಂದು ಪರಿಹಾರವನ್ನು ಹುಡುಕಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಒಂದು ಸಂಕಲ್ಪವನ್ನು ಮಾಡಿದ್ದೇನೆ. ಅದೇನು ಅಂತ ಹೇಳಿದರೆ, ಜೂನ್ 28ನೇ ತಾರೀಕು ಶುಕ್ರವಾರ ಸೌಭಾಗ್ಯನಾಮ ಯೋಗ ಇರುವಂಥ ದಿವಸ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಈ ಹೋಮದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ದರೆ ಕೆಳಗೆ ಕಾಣಿಸುವಂಥ ನಂಬರ್ಗೆ ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ರಾಶಿ, ಅದೇ ರೀತಿಯಾಗಿ ನಿಮ್ಮ ಹೆಸರು, ಅದೇ ರೀತಿ ಹೋಮಕ್ಕೆ ಒಂದು ಸಣ್ಣ ಕಾಣಿಕೆ ಇರುತ್ತೆ. 1001 ರೂಪಾಯಿ ಕಾಣಿಕೆಯನ್ನು ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಫೋನ್ಪೇ ಮುಖಾಂತರವಾಗಿ ಕಳಿಸ್ಕೊಡಿ. ನಿಮ್ಮ ರಾಶಿ ನಕ್ಷತ್ರದೊಟ್ಟಿಗೆ ಇದರ ಸ್ಕ್ರೀನ್ಶಾಟನ್ನು ಕೂಡ ಕಳಿಸ್ಕೊಡಿ. ಅದೇ ರೀತಿ ನಿಮ್ಮ ಮನೆಯ ಅಡ್ರೆಸ್ಸನ್ನು ಕೂಡ ಕಳಿಸ್ಕೊಡಿ. ಪೋಸ್ಟ್ ಮುಖಾಂತರವಾಗಿ ಹೋಮದ ರಕ್ಷೆಯನ್ನು, ಪ್ರಸಾದವನ್ನು ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಅದೇ ರೀತಿ 28ನೇ ತಾರೀಕು ಶುಕ್ರವಾರದ ದಿವಸ ಬೆಳಗ್ಗೆ 9:00 ವಿನಾಯಕ್ ಆಸ್ಟ್ರೋಟಾಕ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಹೋಮದ ಲೈವನ್ನು ವೀಕ್ಷಣೆ ಮಾಡ್ಬೋದು. ಈ ಹೋಮವನ್ನು ನೇರವಾಗಿ ಬಂದು ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ಯೂಟ್ಯೂಬ್ನಲ್ಲಿ ನೀವು ವೀಕ್ಷಣೆಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ಈ ಹೋಮದಲ್ಲಿ ಭಾಗಿಯಾದರೆ ಏನು ಪ್ರಯೋಜನ ಅಂಥೇಳಿ ನೀವು ಕೇಳ್ಬೋದು. ಕುಬೇರ ಲಕ್ಷ್ಮಿಯ ಒಂದು ಮೂಲ ಮಂತ್ರದಿಂದ ಹೋಮ ಮಾಡುವುದರಿಂದಾಗಿ ಸಂಪತ್ತಿಗೆ, ಸಕಲ ಐಶ್ವರ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಕುಬೇರರ ಒಂದು ಅನುಗ್ರಹ. ಅಷ್ಟಲಕ್ಷ್ಮೀ ಮಮ ಗೃಹೆ ಧನಂ ಪೂರಯ ಪೂರಯ ಅಂತ ಹೇಳುವಂತಹ ವಿಶೇಷವಾದಂಥ ಮಂತ್ರ. ಈ ಮಂತ್ರದಿಂದ ಹೋಮ ಮಾಡಿ ಆ ಒಂದು ರಕ್ಷೆಯನ್ನು ನಾವು ಪ್ರತಿನಿತ್ಯ ಧಾರಣೆ ಮಾಡುವುದರಿಂದಾಗಿ ಕುಬೇರನ ಒಂದು ಅನುಗ್ರಹ, ಅದೇ ರೀತಿಯಾಗಿ ಮಹಾಲಕ್ಷ್ಮಿಯ ಅನುಗ್ರಹವೂ ಕೂಡ ನಮಗಾಗುತ್ತೆ. ನಮ್ಮ ಹಣದ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಸಾಕಷ್ಟು ರೀತಿಯಾಗಿ ದುಡ್ಡಿನ ವಿಷಯದಲ್ಲೇ ಸಮಸ್ಯೆಗಳನ್ನು ಈಗಾಗಲೇ ಅನುಭವಿಸ್ಕೊಂಡು ಬಂದಿದ್ದೀರಿ. ಈ ಎಲ್ಲ ಸಮಸ್ಯೆಗಳು ಕೂಡ ಆ ಮಹಾಲಕ್ಷ್ಮಿ ಮತ್ತು ಕುಬೇರರ ಅನುಗ್ರಹದಿಂದ ದೂರವಾಗಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮನೆಯಲ್ಲಿ ಚಿರಕಾಲ ಸ್ಥಿರಲಕ್ಷ್ಮಿ ವಾಸವಾಗುವಂತೆ ಒಂದು ಆ ದೇವರ ಅನುಗ್ರಹ ಆಗುವುದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಈ ಹೋಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ತಮಗೆಲ್ಲರಿಗೂ ಕೂಡ ಕುಬೇರ ಲಕ್ಷ್ಮಿಯರ ಅನುಗ್ರಹ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ನಿಮಗೆ ಕನ್ಸಲ್ಟೇಷನ್ ಬೇಕು ಅಂತಿದ್ದರೆ ನೇರವಾಗಿ ಕೆಳಗಡೆ ಕಾಣಿಸುವಂತಹ ನಂಬರ್ಗೆ ಫೋನ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಬನ್ನಿ. ಮುಖತಃ ಪ್ರಶ್ನೆ ಚಿಂತನೆ ನಡೆಸಿ ಸರಿಯಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ನಾನು ಈ ಮೂಲಕವಾಗಿ ನಿಮಗೆ ತಿಳಿಸ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.